First of all, my humble pranams at the lotus feet of Bhagavan Baba. ನಮ್ಮ ತಂದೆಯವರು ಶ್ರೀ ಎಚ್ ತಿಪ್ಪಾರೆಡ್ಡಿ ಅವರು, ತಾಯಿ ಶ್ರೀಮತಿ ಪುಷ್ಪಾ ತಿಪ್ಪಾರೆಡ್ಡಿ, ಇವರಿಬ್ಬರು ಕೂಡ ಸ್ವಾಮಿಯ ಒಟ್ಟಿಗೆ ಒಳ್ಳೆಯ ಒಂದು ರಿಲೇಷನ್ಶಿಪ್ ಇತ್ತು. ಹಾಗಾಗಿ ಸ್ವಾಮಿಗೆ ನಾವು ಮುಂಚೆಯಿಂದ ಬಾಬಾ ಡಿವೋಟೀಸ್. ನಾವು ನಮ್ಮ ಒಂದು ಚೈಲ್ಡ್ಹುಡ್ಡಿಂದನೂ ನಾವು ಆ ಒಂದು ಸೇವಾ ಕಾರ್ಯಕ್ರಮನ ನೋಡ್ಕೊಂಡು ಬರ್ತಾಯಿದ್ದೀವಿ. ಮಾಡಿಕೊಂಡು ನಮ್ಮ ತಂದೆಯವರು ತುಂಬಾ ಇನ್ವಾಲ್ವ್ಮೆಂಟ್ ಇರ್ತಿತ್ತು ಸ್ವಾಮಿಯ ಒಂದು ಸರ್ವಿಸಲ್ಲಿ. ಸ್ವಾಮಿ ಏನೇನು ಗೈಡೆನ್ಸ್ ಕೊಡ್ತಾಯಿದ್ರು ಆ ರೀತಿ ಸೇವಾ ಕಾರ್ಯಕ್ರಮ ಮಾಡ್ಕೊಂಬರ್ತಾಯಿದ್ರು. ನಾನು ಚಿಕ್ಕ ವಯಸ್ಸಲ್ಲೇ ನಮ್ಮ ತಂದೆಯವರು ಮಾಡೋ ಸೇವೆಯಲ್ಲಿ ನಾನು ತೊಡಗಿಕೊಳ್ತಾ ಇದ್ದೆ. ಹಾಗಾಗಿ ವಾಟ್ ಈಸ್ ಸರ್ವಿಸ್ ಅನ್ನೋದು ನನಗೆ ಸಣ್ಣ ವಯಸ್ಸಿಂದನೂ ನನ್ನ ಮೈಂಡಿಗೆ ಬಂದಿತ್ತು. ಹಾಗಾಗಿ ನಾನು ಓದಿದ್ದು ಸಹ ಸ್ವಾಮಿಯ ಒಂದು ಸಂಸ್ಥೆಯಲ್ಲಿ. ಹಾಗಾಗಿ ಸಣ್ಣ ವಯಸ್ಸಿಂದನೂ ನಾನು ಸ್ವಾಮಿ ಸಂಸ್ಥೆಯಲ್ಲೂ ಅಷ್ಟೇ ಸರ್ವಿಸ್ ಆ್ಯಕ್ಟಿವಿಟೀಸಲ್ಲಿ ತುಂಬ ಪಾಲ್ಗೊಳ್ತಾ ಇದ್ದೆ. ಮತ್ತು ಈಗಲೂ ನಮ್ಮ ತಂದೆಯವರು ಏನನ್ನು ನಡೆಸ್ಕೊಂಡ್ಬರ್ತಾಯಿದ್ರು ಕಾರ್ಯಕ್ರಮಗಳು, ಅದನ್ನ ಹಾಗೇ ನಾವು ಫಾಲೋ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಅವರ ಒಂದು ಫುಡ್ ಸ್ಟೆಪ್ಸಲ್ಲಿ ನಾವು ಹೋಗ್ತಾಯಿದ್ದೀವಿ, ಅವರೊಂದು ಗೈಡೆನ್ಸಲ್ಲೇ ನಾವು ಹೋಗ್ತಾಯಿದ್ದೀವಿ. ತಂದೆಯವರು ತಿಳ್ಕೊಂಡು ಒಂದು 2.5 years ಆಗಿದೆ. ಮತ್ತು ಅವರು ಇಲ್ಲ ಅಂತ ನಾವು ಯಾವತ್ತೂ ಭಾವಿಸಿಲ್ಲ. ಬಾಬಾ ಅವರು ಮತ್ತು ನಮ್ಮ ತಂದೆಯವರು ಇಬ್ಬರು ನಮ್ಮ ಒಟ್ಟಿಗೆ ಯಾವತ್ತೂ ಇರ್ತಾರೆ. ಓಂ ಶ್ರೀ ಸಾಯಿರಾಮ್. ಸರ್ವಿಸ್ ಟು ಮ್ಯಾನ್ ಇಸ್ ಸರ್ವಿಸ್ ಟು ಗಾಡ್. ಸರ್ವ್ ವಿತ್ ಲವ್ ಆ್ಯಂಡ್ ಹ್ಯುಮ್ಯಾನಿಟಿ. ನಾವು ಓದಿ ಬೆಳೆದು ಬಂದಿರೋ ಸಂಸ್ಥೆಯಿಂದ ಮತ್ತು ನಮ್ಮ ತಂದೆ ತಾಯಿಯವರ ಒಂದು ಬೆಳವಣಿಗೆಯಿಂದ ನಾವು ಕಲ್ತಿದ್ದೇನೆಂದರೆ ಬಡ ಮಕ್ಕಳಿಗೆ, ಬಡ ಜನಕ್ಕೆ ಸಹಾಯ ಮಾಡೋದು. ಹಾಗಾಗಿ ರೂರಲ್ ಏರಿಯಾಸ್, ಎಸ್ಪೆಷಲಿ ಕೋಲಾರ, ಮುಳಬಾಗ್ಲ ಮತ್ತು KGF ಏರಿಯಾನಲ್ಲಿ ನಮ್ಮ ಕಣ್ಣು ಮುಂದೆ ನಾವು ನೋಡ್ತಾ ಇದ್ದಿದ್ದು ಜಾಗ ಅದು. ಅಲ್ಲಿ ಬಂದು ಬಡ ಮಕ್ಕಳಿಗೆ ಯಾವುದೇ ರೀತಿಯ ಸೌಲಭ್ಯಗಳಿಲ್ಲ. ಎಜುಕೇಷನ್ ವೈಸ್ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಮಕ್ಕಳಿಗೆ ಏನು ಫೆಸಿಲಿಟೀಸ್ ಇಲ್ಲ. ಸೊ ಹಾಗಾಗಿ ನಾವೇನು ಚಿಂತನೆ ಮಾಡಿದ್ವಿ, ಯಾಕೆ ನಾವು ಹೋಗ್ಬಿಟ್ಟು ಎಸ್ಪೆಷಲಿ ಪ್ರೈಮರಿ ಮಕ್ಕಳಿಗೆ, ಹೈಯರ್ ಗ್ರೇಡ್ ಮಕ್ಕಳಿಗೆಲ್ಲ ಒಳ್ಳೆ ಫೆಸಿಲಿಟೀಸ್ ಸಿಗ್ತಾ ಇದೆ. ಲೋವರ್ ಗ್ರೇಡ್ ಮಕ್ಕಳಿಗೆ ಯಾವುದೇ ರೀತಿಯ ಒಂದು ಸೌಲಭ್ಯಗಳು ಸರಿಯಾಗಿಲ್ಲ. ಹಾಗಾಗಿ ನಾವು ಪ್ಲ್ಯಾನ್ ಮಾಡಿ ಸುಮಾರು ನಮ್ಮ ಕೈಲಾದಷ್ಟು ನಾವು ಒಂದು 40-50 ಸ್ಕೂಲ್ ಮಕ್ಕಳಿಗೆ, ಬಡ ಮಕ್ಕಳಿಗೆ ಬ್ಯಾಗ್ಸು, ಬುಕ್ಸು ಮತ್ತು ಕೆಲವೊಂದು ಪೆನ್ನು, ಪೆನ್ಸಿಲ್ಲು ಈ ರೀತಿಯಾಗಿ ಅವ್ರಿಗೆ ಏನು ಅಲ್ಲಿ ಬೇಕಾಗುತ್ತೆ ಆರ್ಟಿಕಲ್ಸ್, ಅದನ್ನು ನಾವು ಸಪ್ಲೈ ಮಾಡಿ ಅವರಿಗೆ ಕೊಡ್ತಾಯಿದ್ದೀವಿ, ಫ್ರೀಯಾಗಿ ಕೊಡ್ತಾಯಿದ್ದೀವಿ. ಮತ್ತು ಅವ್ರ ಎಜುಕೇಷನ್ಗೆ ಎನ್ಕರೇಜ್ ಮಾಡ್ತಾಯಿದ್ದೀವಿ. ಕೆಲವರಿಗೆಲ್ಲ PUC ಆದಮೇಲೆ ಡ್ರಾಪ್ ಔಟ್ ಆಗಿಬಿಟ್ಟಿದ್ದಾರೆ. ಯಾಕೆಂದರೆ ಅವ್ರ ತಂದೆ ತಾಯಿ ಇಲ್ದಿರೋ ಇರೋರು ಅವರೆಲ್ಲ ಎಜುಕೇಷನ್ ಮಾಡೋದಕ್ಕೆ ತುಂಬ ಅವ್ರಿಗೆ ಅನಾನುಕೂಲ ಇದ್ದು, ಅವ್ರಿಗೆ ಒಳ್ಳೆ ಬ್ಯಾಕ್ಗ್ರೌಂಡ್ ಇಲ್ಲ. ಸೊ ಹಾಗಾಗಿ ಸಪೋರ್ಟ್ ಇಲ್ಲ ಅವರಿಗೆ. ನಾವೇನು ಮಾಡಿದ್ವಿ, ಅಂಥವ್ರನ್ನ ಚೂಸ್ ಮಾಡಿ ಒಂದು 3-4 ಜನ ಹುಡುಗರಿಗೆ ನಾವು ಸಪೋರ್ಟ್ ಮಾಡಿ ಎಜುಕೇಷನ್ ಕೊಡ್ತಾಯಿದ್ದೀವಿ. ಹೀಗೆ ನಾವು ಇನ್ನೂ ಕೆಲವು ಆ್ಯಕ್ಟಿವಿಟೀಸ್ ಎಲ್ಲ ಐ ಕ್ಯಾಂಪ್ ಮಾಡ್ತಾಯಿದ್ದೀವಿ. ಐ ಕ್ಯಾಂಪ್ ಬಂದು ಫಸ್ಟ್ ಸ್ಕೂಲ್ಸ್ಗೇ ಹೋಗಿ ನಾವು ಐ ಸ್ಕ್ರೀನಿಂಗ್ ಎಲ್ಲ ಮಾಡಿಬಿಟ್ಟು ಟೆಸ್ಟ್ ಮಾಡಿ ಅವ್ರ ಮಕ್ಳಿಗೆ ಏನಾದ್ರು ಬೇಕಾಗಿರೋ ಮೆಡಿಕೇಷನ್ಸ್ ಆಗಲಿ, ಸ್ಪೆಕ್ಟಾಕಲ್ಸ್ ಆಗಲಿ ನಮ್ಮ ಕಡೆಯಿಂದ ಫ್ರೀಯಾಗಿ ನಾವು ಮಾಡಿಸ್ಕೊಡ್ತಾಯಿದ್ದೀವಿ. ಆಗ ಸಣ್ಣ ಮಕ್ಕಳಿಗೆ ಅವ್ರ ಎಜುಕೇಷನ್ಗೆ ನಾವು ಸಪೋರ್ಟ್ ಮಾಡಿದ್ರೆ ಅವರು ಮುಂದೆ ಡೆವಲಪ್ ಆಗ್ತಾರೆ. ಅವರು ಸಣ್ಣ ಮಕ್ಕಳು ದೊಡ್ಡವರಾದಾಗ ಅವರು ಒಳ್ಳೆ ಬೆಳೆದು ಒಳ್ಳೆ ಒಂದು ಬಿಸ್ನೆಸ್ ಆಗಲಿ, ಇಲ್ಲ ಒಳ್ಳೆ ಒಂದು ಸೆಕ್ಟರ್ಸಲ್ಲಿ ಜಾಬ್ಸ್ ಆಗಲಿ, IAS ಆಗಲಿ, IPS ಆಗಲಿ, ಯಾವುದೇ ಒಂದು ಸೆಕ್ಷನ್ಗೆ ಹೋದಾಗೂ ಅವರು ಒಂದು 4 ಜನಕ್ಕೆ ಅವಾಗ ಹೇಳ್ತಾಯಿದ್ರು, ನಮ್ಮ ಸಣ್ಣ ವಯಸ್ಸಲ್ಲಿ ಈ ಥರ ಬಂದು ಸಹಾಯ ಮಾಡ್ತಾಯಿದ್ರು ಅಂತ. ಅವರು ಸಹಾಯ ಮಾಡ್ತಾರೆ, ಅವ್ರಿಗೂ ಅದು ಹಾರ್ಟ್ ಟಚ್ ಆಗುತ್ತೆ. ಹಾಗಾಗಿ ಬಾಬಾ ಅವರು ಯಾವಾಗಲೂ ಹೇಳ್ತಾಯಿದ್ರು, ಲವ್ ಆಲ್, ಸರ್ವ್ ಆಲ್, ಹೆಲ್ಪ್ ಎವರ್, ಹರ್ಟ್ ನೆವರ್ ಅಂತ. ಸೊ ಆ ರೀತಿ ನಮ್ಮ ಕೈಲಾದಷ್ಟು ಸಹಾಯ ನಾವು ಮಾಡಬೇಕು. ಹಾಗೆ ನಮಗೆ ಒಂದು ಒಳ್ಳೆ ಟೀಮ್, ಯೂತ್ ಟೀಮ್ ಇದ್ದಾರೆ, ಎಲ್ಲರೂ ತುಂಬ ಸಹಕಾರ ಮಾಡ್ತಾಯಿದ್ದಾರೆ. ಹಾಗೆ ನಮ್ಗೆ ಖುಷಿ ಆಗುತ್ತೆ ಸರ್ವಿಸಲ್ಲಿ. ರೆಡ್ಡಿ ಸರ್ ಅವರ ಫೌಂಡೇಶನಿಂದ ಅವ್ರ ಮಗನಾಗಿರುವಂಥ ಕಿರಣ್ ಕುಮಾರ್ ರೆಡ್ಡಿ ಸರ್ ಅವರು ನಮ್ಮ ಶಾಲೆಗೆ ಉಚಿತವಾಗಿ ಬ್ಯಾಗು ಮತ್ತು ಪುಸ್ತಕಗಳನ್ನು ನೀಡಿದ್ದಾರೆ. ಗೌರ್ಮೆಂಟಿಂದ ನಮಗೆ ಮಕ್ಕಳಿಗೆಲ್ಲನೂ ಬರೀ ಪಠ್ಯ ಪುಸ್ತಕಗಳನ್ನು ಮಾತ್ರ ನೀಡ್ತಾ ಇದ್ರು. ಸರ್ ಅವರು ಮಕ್ಕಳಿಗೆಲ್ಲ ಉಚಿತವಾಗಿ ಬ್ಯಾಗ್ ಮತ್ತು ಪುಸ್ತಕಗಳನ್ನು ನೀಡಿರೋದು ತುಂಬಾ ಅನುಕೂಲ ಆಗಿದೆ.
ಸರ್ ಅವರಿಗೆ ನಮ್ಮ ಶಾಲೆಯ ಎಲ್ಲ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಜೂನ್ 9, 2018 ನಮ್ಮ ಶಾಲೆಗೆ ಕಿರಣ್ ಕುಮಾರ್ ರೆಡ್ಡಿ ಅವರು ಮತ್ತು ಅವರ ಕುಟುಂಬಸ್ಥರು ನಮ್ಮ ಶಾಲೆಗೆ ಉಚಿತವಾಗಿ ಲೇಖನ ಸಾಮಗ್ರಿಗಳನ್ನು ವಿತರಿಸಿದ್ದಾರೆ. ಯಾಕೆ ಬೇರೆ ಶಾಲೆಗೆ, ಕಾನ್ವೆಂಟ್ ಶಾಲೆಗೆ ವಿತರಿಸಿಲ್ಲ ಅಂದರೆ ನಮ್ಮ ಶಾಲೆ ಬಡ ಮಕ್ಕಳ ಶಾಲೆ, ಕನ್ನಡ ಶಾಲೆ, ಹಿಂದುಳಿದ ಮಕ್ಕಳು ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ. ಅವರ ಒಂದು ಏಳಿಗೆಗೋಸ್ಕರ ಎಲ್ಲ ಮಕ್ಕಳು ಸಹ ಕನ್ನಡ ಶಾಲೆಯಲ್ಲೇ ಕಲಿಯಬೇಕು ಅಂತಕ್ಕಂಥ ಉದ್ದೇಶದಿಂದ ಮತ್ತು ಪೋಷಕರಿಗೂ ಸ್ವಲ್ಪ ನಮ್ಮಿಂದ ಏನಾದರೂ ಸಹಾಯ ಆಗಲಿ ಅನ್ನುವ ಉದ್ದೇಶದಿಂದ ಈ ರೀತಿ ನಮಗೆ ಸಹಾಯವನ್ನು ಮಾಡಿದ್ದಾರೆ. ಇದರಿಂದ ಪೋಷಕರಿಗೂ ತುಂಬ ಸಹಾಯ ಆಯಿತು, ಸಂತೋಷ ಪಟ್ಟಿದ್ದಾರೆ. ಮತ್ತು ಮಕ್ಕಳಿಗೂ ತುಂಬ 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 ಸಂತೋಷ ಆಯಿತು. ಆ ಮಕ್ಕಳು ಹಂಚಿಕೆ ನಮ್ಮಲ್ಲೇ ಮಾಡ್ಕೊತಾ ಇದ್ದಾರೆ. ಮೀನ್ಸ್ ನಮಗೆ ತುಂಬ ಹಣವನ್ನು ಉಳಿಸಿದ್ದಾರೆ, ಅವರು ನಮಗೆ ತುಂಬ ಸಹಾಯ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಬೇರೆ ಒಂದು ಶಾಲೆಗೆ ಹೋಗೋದಿಲ್ಲ, ಬೇರೆಯವ್ರಿಗೂ ಸಹ ನಾವು ನಮ್ಮ ಈ ಒಂದು ಕನ್ನಡ ಶಾಲೆಗೆ ಬರೋಕ್ಕೆ ನಾವು ಹೇಳ್ತೀವಿ ಅಂದ್ಬಿಟ್ಟು ಮಕ್ಕಳು ಸಹ ಹೇಳಿದ್ದಾರೆ. ಇದರಿಂದ ಮಕ್ಕಳಿಗೆ ಇನ್ನಷ್ಟು ಪ್ರೋತ್ಸಾಹ ಸಿಕ್ತು ಅವರಿಗೆ. ಯಾಕಂದರೆ ಉಚಿತವಾಗಿ ನೋಟ್ ಪುಸ್ತಕ, ಬ್ಯಾಗು ಕೊಟ್ಟಿರೋದ್ರಿಂದ ಅವ್ರಿಗೆ ಇನ್ನಷ್ಟು ಪ್ರೋತ್ಸಾಹ ಸಿಕ್ತು. ಇಂಥ ಒಂದು ಪ್ರೋತ್ಸಾಹಗಳು, ಇಂಥ ಒಂದು ರೀತಿಯ ಒಂದು ನಮಗೆ ಜೀವನದ ಮೌಲ್ಯಗಳನ್ನು ಕಲಿಸ್ಕೊಟ್ಟಂತಕ್ಕಂತಹ ಶ್ರೀ ಕಿರಣ್ ಕುಮಾರ್ ರೆಡ್ಡಿ ಮತ್ತು ಅವರ ಒಂದು ಕುಟುಂಬಕ್ಕೆ ದೇವರು ಒಳ್ಳೆಯದನ್ನು ಮಾಡಲಿ, ಇನ್ನಷ್ಟು ಸಹಾಯ ಮಾಡ್ತಕ್ಕಂತಹ ಶಕ್ತಿ ಅವರಿಗೆ ಕೊಡಲಿ ಅಂತ ಹೇಳ್ಬಿಟ್ಟು 2 ಮಾತುಗಳನ್ನು ಹೇಳಿ ಮುಗಿಸ್ತಾ ಇದ್ದೀನಿ. ನಾವು 7ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿದ್ದೇವೆ. ನಮಗೆ ತಿಪ್ಪಾರೆಡ್ಡಿ ಅವರ ಮಗನಾದಂತಹ ಕಿರಣ್ ಕುಮಾರ್ ರೆಡ್ಡಿ ಅವರು ಪುಸ್ತಕ ಮತ್ತು ಬ್ಯಾಗ್ಗಳನ್ನು ಉಚಿತವಾಗಿ ನೀಡಿದ್ದಾರೆ. ನಮಗೆ ಫಸ್ಟು ನಮ್ಮ ತಂದೆ ತಾಯಿಗಳು ಬುಕ್ಸು, ಬ್ಯಾಗುಗಳು ತಂದುಕೊಡ್ಬೇಕು ಅಂದರೆ ನಾಳೆ ನಾಡಿದ್ದು ಅಂತ ಇದ್ದರು. ಬುಕ್ಸು, ಒಂದು ಬುಕ್ ಬಂದು 15-20 ರೂಪಾಯಿ ಹಂಗೆ ಹೇಳ್ತಾಯಿದ್ರು. ಅವರು ಇವಾಗಿಲ್ಲ ದುಡ್ಡು, ನಾಳೆ ನಾಡಿದ್ದು ಅಂತ ಹೇಳ್ತಾಯಿದ್ರು. ಬ್ಯಾಗುಗಳು 200 ರೂಪಾಯಿ 600 ರೂಪಾಯಿ ಹಂಗಂತ ಹೇಳ್ತಾಯಿದ್ರು. ಇವತ್ತಲ್ಲ ನಾಳೆ ಅಂತ ಅದು ಅಂತ ಹೇಳ್ತಾಯಿದ್ರು. ಮತ್ತು ನೀವು ಉಚಿತವಾಗಿ ನಮಗೆ ಬ್ಯಾಗ್ಸು, ಬುಕ್ಸು ಎಲ್ಲ ಫ್ರೀಯಾಗಿ ಕೊಟ್ಟಿದ್ದೀರಿ. ನಿಮಗೆ ಜಾಸ್ತಿ ಧನ್ಯವಾದ. ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಮಗೆ ಸಾಕೋದಿಲ್ಲ. ನಿಮ್ಮ ಋಣ ತಿಳಿಸ್ಕೊಳ್ಳೋದಕ್ಕೆ ನಾವು ಚೆನ್ನಾಗಿ ಓದ್ತೀವಿ, ಚೆನ್ನಾಗಿ ಓದಿ ಬರೆದು ಎಲ್ಲ ನಿಮಗೂ ಒಂದು ಹೆಸರು ತಂದು ಕೊಡ್ತೀವಿ. ನನ್ನ ಹೆಸರು ದಿಲೀಪ್ ಕುಮಾರು. ನಮ್ಮ ಊರು ಎನ್ಕುರುಬ್ರಳ್ಳಿ, ನಂಗ್ಲಿ ಪಂಚಾಯಿತಿ, ಮುಳಬಾಗಿಲು ತಾಲೂಕು, ಕೋಲಾರ ಜಿಲ್ಲೆ. ನಮ್ಮ ಹಳ್ಳಿಯಲ್ಲಿ ಬಡ ವಿದ್ಯಾರ್ಥಿಗಳು ಓದ್ತಿದ್ದಾರೆ. ಅವರಿಗೆ ಉಚಿತವಾಗಿ ನೋಟ್ ಪುಸ್ತಕ ಮತ್ತು ಬ್ಯಾಗು ವಿತರಣೆ ಮಾಡಿರುವ ಕಿರಣ್ ಕುಮಾರ್ ರೆಡ್ಡಿ ಅವರು, ಅವ್ರಿಗೆ ಒಳ್ಳೆಯದಾಗಲಿ. ಅವರು ಬಡ ವಿದ್ಯಾರ್ಥಿಗಳು ಎಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೋ ಅಲ್ಲಿ ಅಂಥ ಹಳ್ಳಿಗಳನ್ನು ಗುರುತಿಸಿ ಅವರು ವೈಯಕ್ತಿಕವಾಗಿ ಉಚಿತವಾಗಿ ನೋಟ್ ಪುಸ್ತಕಗಳು ಮತ್ತು ಬ್ಯಾಗುಗಳನ್ನು ವಿತರಿಸಿದ್ದಾರೆ. ಅವರಿಗೆ ನಮ್ಮ ಪರವಾಗಿ, ನಮ್ಮೂರಿನ ಪರವಾಗಿ ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಅಂಬರೀಷ್ ಅಂತ, ದೊಡ್ಡಮಾದೇನಹಳ್ಳಿ, ಮುಳಬಾಗಿಲು ತಾಲೂಕು, ಕೋಲಾರ ಜಿಲ್ಲೆ. ಇಲ್ಲಿ ಏನಂದರೆ ನಮ್ಮ ಊರು ಸ್ವಲ್ಪ ಹಿಂದುಳಿದ ಊರು ಅಂತ ಅನ್ಬೋದು. ಯಾಕಂದರೆ ಅಷ್ಟು ಶ್ರೀಮಂತರು ಇಲ್ಲ, ಅಷ್ಟು ಬಡವರು ಇಲ್ಲ. ಅಂಥ ಊರಿಗೆ ನಮ್ಮ
ಸ್ನೇಹಿತರು ಆಗಿದ್ದ ಗಂಗಿರೆಡ್ಡಿ ಅವರ ಸರ್ಕಾರದಿಂದ ನಾವು ಬೆಂಗಳೂರಿನ ಇವರು ಎಚ್ ತಿಪ್ಪಾರೆಡ್ಡಿ ಅವರ ಅಂಕಲ್ ಅವರ ಮಗ ಆಗಿರ್ತಕ್ಕಂಥ ಶ್ರೀಯುತ ಕಿರಣ್ ಕುಮಾರ್ ರೆಡ್ಡಿ ಅವರ ಸಹಕಾರದೊಂದಿಗೆ ನಮ್ಮ ಶಾಲೆಗೆ ಫ್ರೀಯಾಗಿ ಬುಕ್ಸು, ಬ್ಯಾಗು ಎಲ್ಲ ಕೊಟ್ಟಿದ್ದೀವಿ. ಮತ್ತು ಅವರಿಗೆ ಅವರ ತಂದೆಯವರು ಕೂಲಿಗೆ ಹೋಗಿ ಕೂಲಿನಲ್ಲಿ ಮಾಡಿ ಅವ್ರಿಗೆ ಸಾಕಬೇಕು ಮಕ್ಕಳನ್ನ. ಎಲ್ಲರಿಗೂ ಅವ್ರ ಮನೆಯಲ್ಲಿ ಒಬ್ಬರಲ್ಲ ಇಬ್ಬರಲ್ಲ, ಹಳ್ಳಿಗಳಂತಂದರೆ 3-4 ಜನ ಇದ್ದೇ ಇರ್ತಾರೆ ಮಕ್ಕಳು. ಅವ್ರಿಗೆಲ್ಲ ಹೆಲ್ಪ್ ಮಾಡಿರೋದಂದರೆ ಮಾಡಬೇಕಂದ್ರೆ ಆಗಲ್ಲ. ಅದಕ್ಕಾಗಿ ನಾವು ಒಂದು ಪ್ಲ್ಯಾನ್ ಹಾಕ್ಕೊಂಡು ಏನು ಮಾಡಿದ್ದೀವಿ ಅಂದರೆ, ನಮ್ಮ ಯುವಕರು ಮತ್ತು ಅವರು ಶ್ರೀ ಕಿರಣ್ ಕುಮಾರ್ ರೆಡ್ಡಿ ಅಣ್ಣ ಅವರು ಎಲ್ಲ ಸೇರಿ ಇಂಥ ಮಕ್ಕಳಿಗೆಲ್ಲ ಇಂಥ ಹಳ್ಳಿಗಳಲ್ಲಿ ಹೋಗಿ ಇಂಥ ಮಕ್ಕಳಿಗೆ ಹೆಲ್ಪ್ ಮಾಡಬೇಕು ಅಂತ ಹೋಗಿ ತುಂಬ ಹೆಲ್ಪ್ ಮಾಡ್ತಾಯಿದ್ದಾರೆ. ಬುಕ್ಸು, ಬ್ಯಾಗ್ಸ್ ಆಗಲಿ, ಮತ್ತು ಅವರಿಗೆ ಏನು ಬೇಕೋ ಸಾಮಗ್ರಿಗಳು ಏನು ಬೇಕೋ ಅಂಥವೆಲ್ಲನೂ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಅವರಿಗೆ ನಮ್ಮ ಪರವಾಗಿ, ನಮ್ಮ ಊರಿನ ಪರವಾಗಿ ಹಾಗೂ ನನ್ನ ಹೃದಯಪೂರ್ವಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಿದ್ದೇನೆ. ಮತ್ತು ಇನ್ನೂ ಅನೇಕ ವರ್ಷಗಳು ಅವರನ್ನು ದೇವರು ಚೆನ್ನಾಗಿ ಇಡಬೇಕು ಮತ್ತು ಇದೇ ರೀತಿ ಸೇವೆ ಸಲ್ಲಿಸಬೇಕು ಅಂತ ಹೇಳ್ತಾ, ನಮ್ಮ ತಾಲೂಕಿನ ಯುವಕರು ಅಂದರೆ ಸುಮಾರು ಒಂದು 100ರಿಂದ 150 ಯುವಕರು ಸೇರಿಕೊಂಡು ಒಂದು TKR ಫೌಂಡೇಶನ್ ಅಂತ ಸ್ಥಾಪನೆ ಮಾಡಿ ಅದರಲ್ಲಿ ನಾನು ಒಬ್ಬ ಮುಖಂಡನಾಗಿ ಕೆಲಸ ಮಾಡ್ತಿದ್ದೇನೆ. ಅದರಿಂದಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಿದ್ದೇನೆ. ನಮ್ಮ ಊರಿನ ಕೆಲವು ಹುಡುಗರು ಅಂದರೆ ಯುವಕರು ಬಂದು ಸೇರಿದ್ದಾರೆ, ಅವ್ರಿಗೂ ಸಹಾಯ ಮಾಡ್ತಾನೇ ಇರ್ತೀವಿ. ಅದರಿಂದಾಗಿ ಅವರಿಗೆ ತುಂಬ ಧನ್ಯವಾದಗಳು ಹೇಳ್ತಿದ್ದೀವಿ. ನಮ್ಮ ಶಾಲೆಯ ಪರವಾಗಿ, ನಮ್ಮ ಮುಖ್ಯ ಶಿಕ್ಷಕರ ಪರವಾಗಿ, ಸಹ ಶಿಕ್ಷಕರ ಪರವಾಗಿ ಅವ್ರಿಗೆ ಮತ್ತು ಶಿಕ್ಷಕರಿಗೂ ಅಷ್ಟೇ ಅವರಿಗೆ ಬ್ಯಾಗು, ಕಾಲೇಜ್ ಬ್ಯಾಗ್ ಕೊಟ್ಟಿದ್ದೀವಿ. ಮೇಡಮ್ ಅವ್ರಿಗೆ ವ್ಯಾನಿಟಿ ಬ್ಯಾಗ್ ಕೊಟ್ಟಿದ್ದೀವಿ. ಅಡುಗೆ ಸಿಬ್ಬಂದಿಗೆ ಸೀರೆಯನ್ನು ಕೊಟ್ಟಿದ್ದೀವಿ. ನಮ್ಮ ಫೌಂಡೇಶನಿಂದ ಸೀರೆಯನ್ನು ಕೊಟ್ಟಿದ್ದೀವಿ. ಅದಕ್ಕೆ ಅವರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಿದ್ದೀವಿ. ಜೈ ಹಿಂದ್. ಓಂ ಸಾಯಿರಾಮ್. ನಮಸ್ಕಾರ. ನಾನು ನಿಮ್ಮ ಗೆಳೆಯ ಮಹೇಶ್ ಮಾತಾಡ್ತಾ ಇದ್ದೀನಿ. ನಮ್ಮೂರು ಕೋಲಾರ ಜಿಲ್ಲೆ KGF ತಾಲೂಕು, ಅಲ್ಲೊಂದು ಚಿಕ್ಕ ಹಳ್ಳಿ ನಮ್ಮದು. ಮುಖ್ಯವಾಗಿ ಇವಾಗಿನ ವಿಷಯ ಏನಪ್ಪ ಅಂದರೆ TKR ಫೌಂಡೇಶನ್. ಅದ್ರ ಬಗ್ಗೆ ಒಂದು 2 ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಕಿರಣ್ ಕುಮಾರ್ ರೆಡ್ಡಿ ಅನ್ನೋ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಇದೆ. ಈಸ್ ಅ ವೆರಿ ಸಿಂಪಲ್ ಪರ್ಸನ್ ಆ್ಯಂಡ್ ವೆರಿ ಆನೆಸ್ಟ್ ಪರ್ಸನ್. ಅವರು ಒಂಥರ ಗ್ರೇಟ್ ಲೀಡರ್ ಥರ ನಮಗೆಲ್ಲ. ಅವರು ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ. ಏನೇ ಮಾಡಿದ್ರು ಒಂದು ವಿಷನ್ ಇರುತ್ತೆ, ಏನೇ ಮಾಡಿದ್ರು ಒಂದು ಹೈ ಕ್ವಾಲಿಟಿ ಇದಿರುತ್ತೆ ಅವರು. ಆಮೇಲೆ ಇದೇ ಥರ ಅವ್ರ ಫ್ಯಾಮ್ಲಿ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಇದೆ. ಅವರು ಮಕ್ಕಳು ಹಾಗೂ ಅವ್ರ ಅಕ್ಕ ಅವರು ಎಲ್ಲ ತುಂಬ ಒಳ್ಳೆಯವರು ಅವರು ಕೂಡ. ಆಮೇಲೆ ಮುಖ್ಯವಾಗಿ ತಿಪ್ಪಾರೆಡ್ಡಿ ಅನ್ನೋವರು ತುಂಬ ಗ್ರೇಟ್ ಪರ್ಸನ್. ಅವರು ಈಸ್ ಅ ಲೆಜೆಂಡ್ ಅಂತ ಅನ್ಬೋದು. ಅವರು ಕೂಡ ಸುಮಾರು ಕೆಲವೊಂದು ಗ್ರಾಮೀಣ ಪ್ರದೇಶಗಳಲ್ಲಿ ಸುಮಾರು ಗ್ರಾಮ ಸೇವೆ ಮಾಡಿದ್ದಾರೆ. ಪುಟ್ಟಪರ್ತಿ, ಅನಂತಪುರ ಡಿಸ್ಟಿಕ್ ಕಡೆ ಹಾಗೂ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕೂಡ ಸುಮಾರು ಕೆಲವು ಕುಡಿಯೋಕ್ಕೆ ನೀರು, ಬಡ ಮಕ್ಕಳಿಗೆ ಆದಷ್ಟು ಕೈಯಲ್ಲಿ ಸಹಾಯ ಮಾಡಿದ್ದಾರೆ. ಅವ್ರ ತಂದೆ ಜ್ಞಾಪಕನ ಉಳಿಸ್ಬೇಕು ಅಂತ ಅದೇ ಥರ ತನ್ನ ಮಗನಾದಕ್ಕಂಥ HTR ಕಿರಣ್ ಕುಮಾರ್ ರೆಡ್ಡಿ ಅನ್ನೋವರು ಅದೇ ಥರ ಇವಾಗ ಮುಂದುವರೆದಿದ್ದಾರೆ. ಅವರು ಸುಮಾರು ಸರಿ ನಮ್ಮ ಹತ್ರ ಚರ್ಚೆ ಮಾಡಿದ್ರು. ನಾನು ನಮ್ಮ ಗೆಳೆಯ ಗಂಗಿರೆಡ್ಡಿ ಅವ್ರ ಹತ್ರ ಈ ಥರ ಬಡ ವಿದ್ಯಾರ್ಥಿಗಳು ಏನಾನ ಮಾಡಬೇಕು, ನಮ್ಮ ಹಳ್ಳಿ ಕಡೆ ತುಂಬ ಪೂರ್ ಪೀಪಲ್ಸ್, ಹಾಗಾಗಿ ನಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡಬೇಕು ಅಂತ ಅವ್ರು ಸುಮಾರು ಸರಿ ಹೇಳ್ತಿದ್ರು. ಹಂಗಾಗಿ ನಾವೆಲ್ಲರೂ ಸೇರಿ ಈ ಥರ ಡಿಸ್ಕಷನ್ ಮಾಡಿ ಆಮೇಲೆ ಅಣ್ಣವ್ರು ಹೇಳಿದ್ರು ಈ ಥರ ಬ್ಯಾಗ್ಸು ಬುಕ್ಸು ಕೊಡೋಣ ಅಂತ. ಸರಿ ಆಯಿತು, ಇದೊಂದು ಒಳ್ಳೆ ಕಾನ್ಸೆಪ್ಟ್ ಅಂತ ಎಲ್ಲ ಖುಷಿ ಆಯಿತು. ಸೊ ಹಂಗಾಗಿ ಒಳ್ಳೆ ಹೈ ಕ್ವಾಲಿಟಿ ಬ್ಯಾಗ್ಸು ಮತ್ತು ಪುಸ್ತಕ ಎಲ್ಲ ನೀಡ್ತಾ ಇದ್ದಾರೆ. ಹಂಗಾಗಿ
ಇಂಥ ಒಂದು ಸೇವೆ ಮಾಡ್ತಿರ್ಬೇಕು ನೋಡಿದಾಗ ಎಲ್ಲ ನಮ್ಮ ಯುವಕರು ನಮ್ಮ ಜಿಲ್ಲೆ KGF ತಾಲೂಕು ಮತ್ತು ಮುಳಬಾಗಿಲು ತಾಲೂಕು ಅವರೆಲ್ಲ ನೋಡಿ ಕೂಡ ತುಂಬ ಸಂತೋಷ ಆದರು. ಒಂಥರ ಇವ್ರು ನೋಡಿ ಒಂದು ಗ್ರೇಟ್ ಲೀಡರ್ ಥರ ಅಂತ ಹೇಳಿದ್ರು. ಅವ್ರು ಮಾಡ್ತಾ ಇರೋ ಸೇವೆ ನೋಡಿ ನಮ್ಮ ಯುವಕರೆಲ್ಲ ಕೂಡ ತುಂಬ ಖುಷಿ ಪಟ್ಟು ಎಲ್ಲ ಪಾಲ್ಗೊಂಡ್ರೆ ಎಲ್ಲ. ಸೊ ಅವ್ರು ಹೇಳ್ತಿದ್ರು ಇದೇ ಥರ ಮುಂದುವರಿಸ್ಬೇಕು, ಏನೇ ಮಾಡಿದ್ರು ಅಣ್ಣ ಅವರು, ನಾವು ಎಲ್ಲರೂ ಸದಾ ಇರ್ತೀವಿ, ಅವ್ರ ಜೊತೆ ಹೋರಾಡ್ತೀವಿ ನಾವು. ಇದೇ ಥರ ಇನ್ನು ಐ ಕ್ಯಾಂಪು ಮತ್ತು ಹೆಲ್ತ್ ಕ್ಯಾಂಪು ಇದೇ ಥರ ಮಾಡ್ತಾರೆ ಅವರು. ನಾವು ಎಲ್ಲರೂ ಒಟ್ಟಿಗೆ ಇರ್ತೀವಿ. ನಮ್ಮ ರಾಜ್ಯದಲ್ಲಿ ಇಂಥವ್ರು ಒಂದು ಗ್ರೇಟ್ ಲೀಡರ್ ಇರಬೇಕು, ಎಲ್ಲರಿಗೂ ಒಂಥರ ಯೂತ್ಗೆ ಇನ್ಸ್ಪಿರೇಷನ್ ಥರ ಇದೇ ಥರ ಎಲ್ಲರೂ ಅವರ ಕೈಯಲ್ಲಿ ಆದಷ್ಟು ಎಲ್ಲರೂ ಮಾಡಬೇಕು ಅಂತ ನನ್ನ ಆಸೆ, ನನ್ನ ಕೋರಿಕೆ ಇದೆ. ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು. HTR ಚಾರಿಟಬಲ್ ಟ್ರಸ್ಟ್ ಮತ್ತು TKR ಫೌಂಡೇಶನ್ ಇವರು ಬಡ ವಿದ್ಯಾರ್ಥಿಗಳ ಉಚಿತ ಸೇವೆಗಾಗಿ ತಮ್ಮ ತಂದೆಯಾದ ದಿವಂಗತ ಶ್ರೀಮಾನ್ H. ತಿಪ್ಪಾರೆಡ್ಡಿಯವರ ಜ್ಞಾಪಕಾರ್ಥವಾಗಿ ಬಡ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಮತ್ತು ಬ್ಯಾಗನ್ನು ವಿತರಣೆ ಮಾಡ್ತಾ ಇದ್ದಾರೆ. ಇಂದು ದಿನಾಂಕ 28/9/2018 ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆ ಕಮ್ಮದಟ್ಟಿ, ಮುಳಬಾಗಿಲು ತಾಲೂಕು, ಕೋಲಾರ ಜಿಲ್ಲೆ ಇಲ್ಲಿ ಭೇಟಿ ನೀಡಿದರು. ಇಲ್ಲಿ ಭೇಟಿ ನೀಡಿ ಈ ಗ್ರಾಮದಲ್ಲಿರುವಂಥ ಬಡ ವಿದ್ಯಾರ್ಥಿಗಳಿಗಾಗಿ ಉಚಿತ ಬ್ಯಾಗುಗಳನ್ನು ವಿತರಣೆ ಮಾಡಿದ್ದಾರೆ. ಇಂಥ ಇವರ ಒಂದು ಸೇವೆ ಶ್ಲಾಘನೀಯವಾದದ್ದು. ಇವರು ಸಾಯಿಬಾಬಾ ಭಕ್ತರಾಗಿದ್ದು ಸಾಯಿಬಾಬಾ ಅವರ ಒಂದು ಪ್ರೇರಣೆಯಿಂದ ಇಂಥ ಉಚಿತವಾದ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಬಡ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗಾಗಿ ತಮ್ಮ ಸೇವೆಯನ್ನು ಮುಡುಪಾಗಿಟ್ಟಿರ್ತಾರೆ. ಇಂಥ ಇವರಿಗೆ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ದೇವರು ಸಕಲ ಅಷ್ಟೈಶ್ವರ್ಯಗಳನ್ನು ನೀಡಬೇಕಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಇದೇ ರೀತಿ ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ ಬಡ ವಿದ್ಯಾರ್ಥಿಗಳ ಒಂದು ಶ್ರೇಯೋಭಿವೃದ್ಧಿಗಾಗಿ ಇನ್ನಿತರೆ ನಾವು ಸಾಧ್ಯವಾದಷ್ಟು ಕರ್ನಾಟಕದ ರಾಜ್ಯದ ಎಲ್ಲ ಮೂಲೆ ಮೂಲೆಗೂ ತಮ್ಮ ಈ ಸೇವೆಯನ್ನು ಅವರು ವಿಸ್ತರಿಸಿದ್ದೇ ಆದಲ್ಲಿ ನಾವು ಅವರಿಗೆ ಚಿರಋಣಿಗಳಾಗಿರ್ತೇವೆ. ಇಷ್ಟು ಹೇಳಿ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮ್ಮ ಫ್ಯಾಮಿಲಿಗೆ ಮತ್ತು ನಮ್ಮ ಯೂತ್ TKR ಯೂತ್ ಗ್ರೂಪ್ಗೆ ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ. ಯಾಕೆಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನನ್ನ ಜೊತೆಯಲ್ಲಿ. ಎಲ್ಲ ಒಂದು ಸ್ಕೂಲ್ಗೂ, ಪ್ರತಿಯೊಂದು ಸ್ಕೂಲ್ಗೂ ನನ್ನೊಟ್ಟಿಗೆ ಇದ್ದು ಅವರು ಪಾರ್ಟಿಸಿಪೇಟ್ ಮಾಡಿ ಪರ್ಸನ್ ಟು ಪರ್ಸನ್ ಇನ್ವಾಲ್ವ್ಮೆಂಟ್ ಇದೆ. ಹಾಗಾಗಿ ಯಾವುದೇ ಒಂದು ಪ್ರಾಡಕ್ಟ್ ನಾವು ಸರ್ವಿಸ್ ಕೊಡಬೇಕಾದ್ರೆ ಫ್ಯಾಕ್ಟ್ರಿಯಿಂದ ಪ್ರಾಡಕ್ಟ್ ಹೋಗಿ ಮಗುಗೆ ತಲುಪೋವರೆಗೂ ಒಂದು ಸಹಾಯ ಪ್ರತಿಯೊಂದರಲ್ಲೂ ನಮ್ಮ ಯೂತ್ ಟೀಮ್ ಇನ್ವಾಲ್ವ್ಮೆಂಟ್ ಇದೆ. ಹಾಗಾಗಿ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. I am grateful with my team. Thank you. Jai Hind!